ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವ ವಿಜಯ ಏಕಾದಶ ಸರ್ಗದ 4ನೇ ಶ್ಲೋಕ. ಅಧಿಕಾರಿಣಾಂ ಫಲಮಲಂ ವಿದುಷಾಂ ಭವತಿ ಪ್ರವೃತ್ತಿರತಿವೀರ್ಯವತಿ ಇತಿ ತತ್ಫಲಂ ಸಫಲಸಂಖತನೋ ಭಗವಾನ್ ಪ್ರಪಂಚಯತು ಭೂರಿದಯಃ. ಅಧಿಕಾರಿಣಾಂ ಫಲಂ ಅಲಂ ವಿದುಷಾಂ ಭವತಿ ಪ್ರವೃತ್ತಿಃ ಅತಿವೀರ್ಯವತಿ ಇತಿ ತತ್ಫಲಂ ಸಫಲಸಂಖತನಃ ಭಗವಾನ್ ಪ್ರಪಂಚಯತು ಭೂರಿದಯಃ. ಅಂದರೆ ಹಿಂದೆ ನಾವು ನೋಡಿದ್ದೀವಿ, ಸನಕಾದಿಗಳು ರುದ್ರದೇವರ ಶೇಷದೇವರ ಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಶ್ನೆಯನ್ನು ಮಾಡಿದರು. ಲೋಕದ ಒಡೆಯರಾದ ಶೇಷದೇವರೇ, ಪೂಜ್ಯರಾದ ಶ್ರೀಮನ್ ಮಧ್ವಾಚಾರ್ಯರ ವ್ಯಾಖ್ಯಾನ ಇದೆ, ಅದನ್ನು ಮತ್ತೆ ಮತ್ತೆ ಓದುವುದರಿಂದ ಏನು ಫಲ ಹಾಗೆ ಅಂತ. ಶ್ರೀಮಧ್ವಸ್ಯ ಶಾಸ್ತ್ರಂ ಮುಹುಹು ಪಠತಾಂ ಕಿಂ ಫಲಂ ಉದೇಶ್ಯತಿ. ಮತ್ತೆ ಮತ್ತೆ ಸರ್ವಮೂಲ ಗ್ರಂಥವನ್ನ ಓದುವುದರಿಂದ ಏನು ಫಲ ಸಿಗ್ತದೆ ಹಾಗೆ ಅಂತ. ಅವರು ವಿಶೇಷವಾಗಿ ಕೇಳಿದ್ದು ಬ್ರಹ್ಮಸೂತ್ರ ಭಾಷ್ಯ, ಸೂತ್ರ ಭಾಷ್ಯವನ್ನ ಮತ್ತೆ ಮತ್ತೆ ಓದುವುದರಿಂದ ಏನು ಫಲ ಹಾಗೆ ಅಂತ. ಜನರಲ್ ಆಗಿಯೂ ಇದೆ, ಮಧ್ವಶಾಸ್ತ್ರ ಒಟ್ಟು ಅವರ ಶಾಸ್ತ್ರವನ್ನು ಓದುವುದರಿಂದ ಅಂತ, ಅದರಿಂದ ಇಡೀ ಸರ್ವಮೂಲವನ್ನು ನಾವು ತೆಗೆದುಕೊಳ್ಬಹುದು. ಬ್ರಹ್ಮಸೂತ್ರ ಭಾಷ್ಯಾದಿ ಶಾಸ್ತ್ರಂ ಹಾಗೆಂತ. ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಶಾಸ್ತ್ರವನ್ನ ಮತ್ತೆ ಮತ್ತೆ ಓದುವುದರಿಂದ, ಅದು ಸ್ತೋತ್ರ ಇರ್ಬೋದು, ಎಲ್ಲವೂ ಇರಬಹುದು, ಏನು ಫಲ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಅಧಿಕಾರಿಣಾಂ ಅಧಿಕಾರಃ ಯೇಷಾಂ ಅಸ್ತಿ ಇತಿ ಅಧಿಕಾರಿಣಃ ತೇಷಾಮಪಿ ಶ್ರೀಮಧ್ವಶಾಸ್ತ್ರ ಶ್ರವಣ ಪಠನಾದೌ. ಯಾರು ಅಧಿಕಾರಿಗಳಾಗಿದ್ದಾರೆ ಅವರು, ಅಂಥವರು ಅಧಿಕಾರಿಣಾಮಪಿ ಫಲಂ ಶ್ರವಣ ಪಾಠಾದಿಜನ್ಯಂ ಫಲಂ ಅಲಂ ಸಮ್ಯಕ್ ವಿದುಷಾಂ ಜಾನತಾಂ ಸದಾಂ ಪ್ರವೃತ್ತಿ ಶ್ರೀಮಧ್ವಶಾಸ್ತ್ರ ಶ್ರವಣಾದಿರೂಪ ಕ್ರಿಯಾ ಅತಿವೀರ್ಯಂ ಮಹಾಫಲಂ ಅಸ್ಯಾಸ್ತಿ ಇತಿ ಅತಿವೀರ್ಯವತಿ ಭವತಿ. ಅಧಿಕಾರಿಗಳಾದವರು ಆಚಾರ್ಯರ ಮಧ್ವಶಾಸ್ತ್ರದ ಶ್ರವಣ ಮನನ ಇತ್ಯಾದಿಗಳನ್ನ ಮಾಡುವುದರಿಂದ ಅದು ಮಹಾಫಲವನ್ನು ಕೊಡುತ್ತದೆ ಹಾಗೆ ಅಂತ. ಸೂತ್ರ ಓದೋದಕ್ಕೂ ಸೂತ್ರ ಭಾಷ್ಯ ಓದೋದಕ್ಕೂ ಏನು ವ್ಯತ್ಯಾಸ? ಮತ್ತೆ ಸೂತ್ರ ಭಾಷೆ ಓದಿದ್ರು ಫಲ, ಸೂತ್ರ ಓದಿದ್ರು ಫಲ ಅಂತ ಆದ ಮೇಲೆ ಸೂತ್ರ ಸಾಕಲ್ಲ, ಭಾಷೆ ಯಾತಕ್ಕೆ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಹೌದು, ಸೂತ್ರ ಓದಿದ್ರು ಫಲ ಇದೆ, ಭಾಗವತ ಓದಿದ್ರು ಫಲ ಇದೆ, ಭಾಗವತ ತಾತ್ಪರ್ಯ ಸಮೇತವಾಗಿ ಓದಿದ್ರು ಫಲ ಇದೆ. ಏನ್ ಫಲ ಅಂದ್ರೆ ಫಲ ಅತಿ ವೀರ್ಯವಾದ ಫಲ, ಅತಿ ವೀರ್ಯವತಿ. ಭಾಗವತ ಓದಿದ್ರೆ ಅತಿ ವೀರ್ಯವತ್ತಾದ ಫಲ ಇದೆ. ಆದರೆ ಭಾಗವತ ತಾತ್ಪರ್ಯ ಜೊತೆಗೆ ಭಾಗವತವನ್ನು ಕೇಳಿದರೆ, ಗೀತಾ ಭಾಷ್ಯದ ಜೊತೆಗೆ ಗೀತೆಯನ್ನು ಕೇಳಿದರೆ ಅತಿ ವೀರ್ಯವತಿ ಭವತಿ, ಮಹಾಫಲದಾಯಕವಾಗ್ತದೆ. ಫಲದಾಯಕಕ್ಕೂ ಮಹಾಫಲದಾಯಕಕ್ಕೂ ವ್ಯತ್ಯಾಸ ಇದೆ, ತಾರತಮ್ಯ ಇದೆ ಅಂತ ಹೇಳ್ತಾರೆ. ಜ್ಞಾನಪೂರ್ವಕಂ ಕೃತಸ್ಯ ಕರ್ಮಣಃ ಫಲಾಧಿಕ್ಯ ಸದ್ಭಾವಾತ್. ಯಾಕೆ ಹಾಗೆ? ಅಷ್ಟು ಮಹಾಫಲ ಯಾಕೆ ಹಾಗೆಂದ್ರೆ, ಜ್ಞಾನ ಸಹಿತವಾಗಿ ಯಾವುದೇ ಕಾರ್ಯ ಮಾಡಿದರೂ ಕೂಡ ಅದಕ್ಕೆ ಮಹಾಫಲ ಇದೆ ಹಾಗೆ ಅಂತ. ಸಂಧ್ಯಾ ವಂದನೆ ಮಾಡ್ತೀವಿ, ಬರೀದು ಮಾಡೋದಕ್ಕೂ ಅರ್ಥ ತಿಳ್ಕೊಂಡು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಗಾಯತ್ರಿ ಜಪ ಬರೀ ಜಪ ಮಾಡೋದಕ್ಕೂ ಅರ್ಥ ತಿಳ್ಕೊಂಡು ಮಾಡೋದಕ್ಕೂ ವ್ಯತ್ಯಾಸ ಇದೆ. ಜ್ಞಾನ ಪುರಸ್ಸರವಾಗಿ ಜ್ಞಾನ ಸಹಿತವಾಗಿ ಮಾಡುವುದಕ್ಕೆ ಫಲ ಅದಕ್ಕೆ ಇದೆ ಹಾಗೆ. ಅದಕ್ಕೆ ನಾವು ಅನೇಕ ಬಾರಿ ಹೇಳೋದುಂಟು, ಒಂದು ಹರಿಕಥಾಮೃತಸಾರ ಓದಿದರೂ ಕೂಡ ಅರ್ಥವನ್ನು ತಿಳ್ಕೊಂಡು ಓದಿದರೆ ಬರ್ತದೆ ಅಂತ ಹೇಳಿ 100 ಶ್ಲೋಕ ಹೇಳೋದು ಬೇಡ. 10 ಶ್ಲೋಕ ಅರ್ಥ ಸಮೇತವಾಗಿ ತಿಳಿದರೂ ಕೂಡ 100 ಶ್ಲೋಕ ಓದಿದರೆ ಎಷ್ಟು ಫಲ ಬರುತ್ತದೋ ಅದಕ್ಕಿಂತ 10 ಪಟ್ಟು ಫಲ ಜಾಸ್ತಿ ಪುಣ್ಯ ಬರುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಫಲಾಧಿಕ್ಯ ಇದೆ. ಯಾಕೆ? ಜ್ಞಾನಪೂರ್ವಕಂ ಕೃತಸ್ಯ, ಜ್ಞಾನ ಸಹಿತವಾಗಿ ನಾವು ಏನು ಕ್ರಿಯೆಯನ್ನು ಮಾಡ್ತೀವಿ ಅದಕ್ಕೆ ಮಹಾಫಲ ಇದೆ ಅಂತ ಪುರಾಣಗಳಲ್ಲಿ ಇದೆ. ಇತಿ ತಸ್ಮಾತ್ ಹೇತೋಹೋ, ಆ ಕಾರಣದಿಂದ ತತ್ ಫಲಜ್ಞಾನಪೂರ್ವಕ ಪ್ರವೃತ್ತಿಯರ್ಥಂ. ನೋಡಿ, ಬರೀ ಸೂತ್ರವನ್ನು ಓದಿದರೆ ಅಷ್ಟು ಸ್ಪಷ್ಟ ಸೂತ್ರದ ಅಭಿಪ್ರಾಯ ನಮಗೆ ಗೊತ್ತಾಗೋದಿಲ್ಲ. ಆದರೆ ಸೂತ್ರ ಭಾಷ್ಯವನ್ನು ಇಟ್ಟುಕೊಂಡು ಓದಿದರೆ ಸೂತ್ರದ ನಿಜವಾದ ಅಭಿಪ್ರಾಯ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ. ಅದರಿಂದ ಬರೀ ಸೂತ್ರ ಓದೋದಕ್ಕಿಂತ ಸೂತ್ರ ಭಾಷ್ಯ ಇಟ್ಟುಕೊಂಡು ಓದೋದು ಅದು ಅತಿವೀರ್ಯವಾದ ಫಲವನ್ನು ಕೊಡತಕ್ಕದ್ದು ಹಾಗೆ ಅಂತ. ಸಫಲಂ ಸತ್ಯಂ ಸಂಕಥನಂ ಸಂಭಾಷಣಂ
ಯಸ್ಯ ಭೂರಿಃ ಭೂಯಸಿ ದಯಾ ಯಸ್ಯ ತಾದೃಶೋ ಭಗವಾನ್ ಭವಾನ್ ತತ್ಫಲಂ ಶ್ರೀಮಧ್ವಶಾಸ್ತ್ರ ಶ್ರವಣ ಪಾಠಾದಿಜನ್ಯಂ ಫಲಂ ಪ್ರಪಂಚಯತು ವಿಸ್ತರೇಣ ಬ್ರವೀತು. ಸನಕಾದಿಗಳೇ ಹೇಳ್ತಾರೆ, ಜ್ಞಾನ ಸಹಿತವಾಗಿ ಮಾಡಿದ್ದಕ್ಕೆ ಫಲ ಜಾಸ್ತಿ ಇದೆ. ಆದರೂ ಶ್ರೀ ಮಧ್ವಾಚಾರ್ಯರ ಶಾಸ್ತ್ರವನ್ನ ಮತ್ತೆ ಮತ್ತೆ ಓದುವುದರಿಂದ ಏನು ಫಲ ಎಂಬುದನ್ನ ಪೂಜ್ಯರಾದ ಶೇಷದೇವರೇ ನೀವು ವಿಸ್ತಾರವಾಗಿ ಹೇಳಬೇಕು ಹಾಗೆ ಅಂತ ಸನಕಾದಿಗಳ ಪ್ರಾರ್ಥನೆ. ಇತಿ ತೈರುದೀರಿತಮುದಾರಮತಿರ್ವಚನಂ ನಿಶಮ್ಯ ಸ ಜಗಾದಗಿರಂ ಶೃಣುತಾದರೇಣ ಮಹನೀಯತಮಂ ಮಹನೀಯಪಾದ ಸಮಯಸ್ಯ ಫಲಂ. ಇತಿ ತೈಃ ಉದೀರಿತಂ ಉದಾರಮತಿಃ ವಚನಂ ನಿಶಮ್ಯ ಸಹ ಜಗಾದಗಿರಂ ಶೃಣುತ ಆದರೇಣ ಮಹನೀಯತಮಂ ಮಹನೀಯಪಾದ ಸಮಯಸ್ಯ ಫಲಂ. ಉದಾರಮತಿ ಉತ್ತಮಮತಿ ಉಳ್ಳವರಾದ ಸಹ ಶೇಷದೇವರು ತೈಹಿ ಉದೀರಿತಂ ವಚನಂ ನಿಶಮ್ಯ, ಆ ಸನಕಾದಿ ಮುನಿಗಳಿಂದ ಮಾಡಲ್ಪಟ್ಟ ಪ್ರಶ್ನೆ, ಅದಕ್ಕೆ ಆ ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಉತ್ತರ ರೂಪವಾಗಿ ಮಹನೀಯತಮಂ ಪೂಜ್ಯರಾದ ಪೂಜ್ಯ ಸ್ವರೂಪ ಇರತಕ್ಕ ಶ್ರೀಮನ್ ಮಧ್ವಾಚಾರ್ಯರ ಸಮಯ, ಮಧ್ವ ಸಮಯ ಹಾಗೆಂದ್ರೆ ಶಾಸ್ತ್ರ ಅಂತ ಅರ್ಥ. ಶ್ರೀ ಮಧ್ವಾಚಾರ್ಯರ ಶಾಸ್ತ್ರವನ್ನ ಫಲಂ ಶ್ರವಣಾದಿಜನ್ಯಂ ಫಲಂ, ಅದನ್ನ ಶ್ರವಣ ಮನನ ಮಾಡುವುದರಿಂದ ಉಂಟಾಗತಕ್ಕ ಫಲ, ಅದನ್ನ ಆದರೇನ ಭಕ್ತಿಯ ಶೃಣುತ, ಅದರ ಮಹಿಮೆಯನ್ನು ಹೇಳ್ತೇನೆ, ಅದನ್ನ ಆದರದಿಂದ ಕೇಳಿ, ಭಕ್ತಿಯಿಂದ ಕೇಳಿ ಹಾಗೆ ಅಂತ ಗಿರಂ ಜಗಾದ ಶೇಷದೇವರು ಈ ರೀತಿಯಾಗಿ ಹೇಳಿದರು ಅಂತ. ಅಂದ್ರೆ ಏನು, ಸನಕಾದಿಗಳ ಪ್ರಶ್ನೆಗೆ ಶೇಷದೇವರು ಆಯ್ತಪ್ಪ ಮಧ್ವಾಚಾರ್ಯರ ಶಾಸ್ತ್ರದ ಶ್ರವಣಾದಿಗಳನ್ನ ಮಾಡುವುದರಿಂದ ಏನು ಫಲಾಂಬಾದನ ತಿಳಿಸ್ತೇನೆ, ಕೇಳಿ, ಶ್ರದ್ಧೆಯಿಂದ ಕೇಳಿ ಹಾಗೆ. ತ್ರಿದಿವಾದಿ ಲಭ್ಯಮಪಿ ನಾಸ್ಯ ಫಲಂ ಕಥಿತಂ ಕೃಷೇರಿವ ಫಲಾಲಕುಲಂ ಸ್ವಫಲಂ ತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ತ್ರಿದಿವಾದಿ ಲಭ್ಯಂ ಅಪಿ ನ ಅಸ್ಯ ಫಲಂ ಕಥಿತಂ ಕೃಷೇಃ ಇವ ಫಲಾಲಕುಲಂ ಸ್ವಫಲಂ ತು ಮುಕ್ತಿಪದಂ ಉಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ತ್ರಿದಿವಃ, ತ್ರಿದಿವಾದಿ ಅಂದ್ರೆ ಸ್ವರ್ಗಾದಿ ಅಂತ ಅರ್ಥ. ತ್ರಿದಿವ ಆದಿ ಅಂದ್ರೆ ಸ್ವರ್ಗವೇ ಮೊದಲಾದ ಫಲಗಳು ಲಭ್ಯಮಪಿ ಸುಲಭಮಪಿ, ಅಂದರೆ ಮಧ್ವಾಚಾರ್ಯರ ಶಾಸ್ತ್ರವನ್ನು ಓದಿದವರಿಗೆ ಸ್ವರ್ಗಾದಿಗಳು ಸುಲಭವಾಗಿ ಸಿಗ್ತದಂತೆ. ಅದಕ್ಕಾಗಿ ಹೆಚ್ಚು ಪ್ರಯತ್ನ ಪಡಬೇಕಾಗಿಲ್ಲ ಅಂತ ಅರ್ಥ. ಮಧ್ವಶಾಸ್ತ್ರ ಓದಿದವರಿಗೆ ಸ್ವರ್ಗ ಗ್ಯಾರಂಟಿ ಇದೆ. ಅಸ್ಯ ಮಧ್ವಶಾಸ್ತ್ರಸ್ಯ ಫಲಂ ಮುಖ್ಯ ಫಲಂ ಕೃಷೇಹೇ ಕರ್ಷಕ ವ್ಯಾಪಾರಸ್ಯ ಫಲಾಲಕುಲಮಿವ ಶುಷ್ಕ ತೃಣ ಸಮೂಹಮಿವ ನ ಕಥಿತಂ ಜ್ಞಾನಿಭಿಃ ನ ಪ್ರೋಕ್ತಂ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ನೋಡಿ. ಒಬ್ಬ ಕೃಷಿ ಮಾಡ್ತಾನೆ, ಅವನಿಗೆ ಭತ್ತ ಬರಬೇಕು, ಬೀಜವನ್ನೆಲ್ಲ ಬಿತ್ತಿದ್ದಾನೆ, ಬೆಳೀತಾ ಇದೆ, ಬೆಳೀತಾ ಬೆಳೀತಾ ಅದ್ರ ಜೊತೆಗೆ ಹುಲ್ಲು ಬೆಳೀತದೆ. ಅದು ಯಾರು ಪೈರು ಮಾಡಿರೋದಿಲ್ಲ, ಅದಾಗದೆ ಬೆಳೆದು ಬಿಡುತ್ತದೆ. ಹೇಗೋ ಅದೇ ತರ ಮಧ್ವಶಾಸ್ತ್ರವನ್ನು ಓದುವವರಿಗೆ ಭತ್ತ ಅಂದ್ರೆ ಮೋಕ್ಷ, ಮೋಕ್ಷವೇ ಮುಖ್ಯ ಫಲ. ಅದ್ರ ಜೊತೆಗೆ ಏನ್ ಸಿಗ್ತದೆ, ಸ್ವರ್ಗಾದಿ ಫಲವೂ ಸಿಗ್ತದೆ. ಹೇಗೆ ಭತ್ತವನ್ನ ಅಥವಾ ಯಾವುದೋ ಒಂದು ವಿಶಿಷ್ಟವಾದ ಒಂದು ಗಿಡವನ್ನು ಬೆಳೆಸಬೇಕು ಅಂತ ಇದ್ದವರಿಗೆ ಅದ್ರ ಜೊತೆಗೆ ಬೇರೆ ಒಂದು ಬೇಡ, ಒಂದು ತುಳಸಿ ಬೆಳೆಸಿದ್ರು ಕೂಡ ಜೊತೆಗೆ ಹುಲ್ಲು ಬೆಳೀತಾ ಬರ್ತಾ ಇರ್ತದೆ. ಹೇಗೋ ಆದ್ರೂ ಅವರಿಗೆ ಹುಲ್ಲನ್ನು ಬೆಳೆಸಬೇಕಂತ ಉದ್ದೇಶ ಇರೋದಿಲ್ಲ, ಆದ್ರೂ ಅದು ಸಿಕ್ಕೇ ಸಿಗ್ತದೆ. ಹೇಗೋ ಅದೇ ತರ ಮಧ್ವಶಾಸ್ತ್ರ ಓದಿದವರಿಗೆ ಸ್ವರ್ಗಾದಿ ಫಲ ಸಿಕ್ಕೇ ಸಿಗ್ತದೆ ಹಾಗೆ ಅಂತ. ಮೋಕ್ಷವೇ ಮುಖ್ಯ ಫಲ, ಅದ್ರ ಜೊತೆಗೆ ಸ್ವರ್ಗಾದಿಗಳು ಕೂಡ ಸಿಗ್ತದೆ ಹಾಗೆ ಅಂತ ಜ್ಞಾನಿಭಿಹಿ ಅದರಿಂದ ಈ ಮಧ್ವಶಾಸ್ತ್ರ ಓದಿದವರಿಗೆ ಸ್ವರ್ಗ ಸಿಗ್ತದೆ ಎಂಬುದನ್ನ ಜ್ಞಾನಿಗಳು ಹೇಳೋದಿಲ್ಲ. ಅದು ಹೇಗಿರುತ್ತದೆ, ಅದು ಸೈಡ್ ರಿಸಲ್ಟ್, ಅದು ರಿಸಲ್ಟ್ ಅಂತ ಹೇಳೋದು, ಅದು ಮುಖ್ಯ ರಿಸಲ್ಟ್ ಅಂತ ಅದನ್ನ ಹೇಳೋದಿಲ್ಲ. ಜ್ಞಾನಿಗಳು ಈ ರೀತಿಯಾಗಿ ಹೇಳೋದಿಲ್ಲ. ಸ್ವರ್ಗ ಸಿಗ್ತದೆ, ದುಡ್ಡು ಸಿಗ್ತದೆ ಹಾಗೆ ಅಂತ ಜ್ಞಾನಿಗಳು ಹೇಳೋದಿಲ್ಲ. ಮತ್ತೇನು, ಸ್ವಫಲಂ ಸ್ವಸ್ಯ ಮುಖ್ಯ ಫಲಂ ನ ಶುಷ್ಕ ತು ಶುಕಃ ಶುಕಮುನಿಃ ಸಚ ಶಾರದಾ ಸರಸ್ವತಿ ತೇ ಆದಿ ಯೇಷಾಂ ತಾದೃಶಾಃ ಪರಮಾರ್ಥವಿದಶ್ಚ. ಈ ಆಚಾರ್ಯರ ಆ ಗ್ರಂಥಗಳು ಏನಿದೆ ಅದರ ಅಭಿಪ್ರಾಯವನ್ನ ಚೆನ್ನಾಗಿ ಬಲ್ಲವರು ಯಾರು ಹಾಗೆಂದ್ರೆ
ಶುಕಾಚಾರ್ಯರು, ಸರಸ್ವತಿ ಇವರೇ ಮೊದಲಾದವರು ಅದರ ನಿಜವಾದ ಅಭಿಪ್ರಾಯವನ್ನ ಚೆನ್ನಾಗಿ ಅರಿತಿದ್ದಾರೆ. ಶುಕ ಶಾರದಾದಿ ಪರತತ್ವಜ್ಞಾನಿನಾಂ ಇತ್ಯರ್ಥಃ. ಪ್ರಶಂಸಾರೂಪ ವಚನಾಸ್ಪದಂ ತೈಹಿ ಸ್ತುತ್ಯಂ ಇತಿ ಭಾವ. ಅಂತ ಅರ್ಥವನ್ನ ಬಲ್ಲವರಾದ ಶುಕಾಚಾರ್ಯರು, ಸರಸ್ವತಿಯಾದಿಗಳು ಈ ಶಾಸ್ತ್ರವನ್ನು ಹೊಗಳುತ್ತಾರೆ, ಮಧ್ವಶಾಸ್ತ್ರವನ್ನು ಹೊಗಳ್ತಾರೆ. ಮುಕ್ತಿಪದಂ, ಮೋಕ್ಷಸ್ಥಾನಂ, ಹಾಗೆ ಅಂತ. ಅದರಿಂದ ಏನಂತ ಹೊಗಳ್ತಾರೆ? ಆಚಾರ್ಯರ ಶಾಸ್ತ್ರವನ್ನು ಓದಿದ್ರೆ ಮೋಕ್ಷವೇ ಆಗ್ತದೆ, ಅದೇ ಮುಖ್ಯ ಫಲ, ಹಾಗೆ ಅಂತ, ಹೊರತು ಸ್ವರ್ಗಾದಿಗಳು ಅಲ್ಲ, ಹಾಗೆ ಅಂತ. ಅಂದ್ರೆ ಸ್ವರ್ಗಾದಿಗಳು ಸಿಗಲ್ಲವಾ ಹಾಗೆ ಅಂದ್ರೆ ಕೆಲವರಿಗೆ ಅದೇ ಬೇಕಾಗ್ತದೆ. ಮೋಕ್ಷ ಕೊಡ್ತೀವಿ ಅಂದ್ರೆ ನಾವು ಕೂಡ ಬೇಡ, ಸ್ವರ್ಗ ಸುಖ ಬೇಕು, ಪರಲೋಕ ಸುಖ ಕೊಟ್ರು ಅಂದ್ರೂ ಬೇಡ, ನಮಗೆ ಲೌಕಿಕವಾದ ಸಂಪತ್ತೇ ಬೇಕು, ಹಾಗೆ ಅಂತ ಹಠ ಮಾಡುವವರು ಇರ್ತಾರೆ. ಆಚಾರ್ಯರು ಅಷ್ಟೇ ಹೇಳ್ತಾರೆ, ಆಚಾರ್ಯರ ಶಾಸ್ತ್ರದಿಂದ ಲೌಕಿಕ, ಅದನ್ನೇ ಹರಿದಾಸಾರದಲ್ಲಿ ಹೇಳಿದರು ನೋಡಿ, ಇಹ ಪರ ಸುಖವ ನೀವುದು, ಇಹಲೋಕದ ಸುಖ ಪರಲೋಕದ ಸುಖ ಎರಡನ್ನು ಕೊಡತಕ್ಕದ್ದು ಹರಿಕಥಾ, ಹಾಗೆ. ಆಚಾರ್ಯರ ಭಾಷ್ಯದಲ್ಲಿ ಹರಿಕಥೆನೇ ಇರೋದು, ಪರಮಾತ್ಮನ ವ್ಯಾಪಾರವೇ ಇರೋದು. ಪರಮಾತ್ಮನ ವ್ಯಾಪಾರ ಬಿಟ್ಟು ಇನ್ನೇನು ಹೇಳಿಲ್ಲ ಅವರು. ಅದರಿಂದ ಅದೇ ಮುಖ್ಯವಾದ ಫಲ, ಹಾಗೆ ಅಂತ ಶೇಷದೇವರು ಸನಕಾದಿಗಳಿಗೆ ಹೇಳ್ತಾರೆ. ಹಾಗೆ ಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ ನಮಃ.